ರಾಮ್ಜಿ ಮಸೂದೆ ಜಾರಿಯ ಕೇಂದ್ರದ ನಡೆ ವಿರುದ್ಧ ಕಾಂಗ್ರೆಸ್ ರಾಜ್ಯಾದ್ಯಂತ ಹೋರಾಟ ಘೋಷಣೆ. ದೇವನಹಳ್ಳಿಯ ಕನ್ನಮಂಗಲ ಗೇಟ್ ಬಳಿ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಪತ್ರಿಕಾಗೋಷ್ಠಿ. ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ತ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ. ಕಾಂಗ್ರೆಸ್ ಜಾರಿಗೆ ತಂದ ಯೋಜನೆಗಳ ಹೆಸರನ್ನ ಬದಲಿಸುವುದೇ ಬಿಜೆಪಿಯ ಸಾಧನೆ ಎಂದರು. ನರೇಗಾ ಮರುನಾಮಕರಣದಿಂದ ರೈತ ಕಾರ್ಮಿಕರ ಹಿತಕ್ಕೆ ಧಕ್ಕೆ ಎಂದು ಆರೋಪ. ರೈತರು ಹಾಗೂ ಕಾರ್ಮಿಕರ ಹಿತ ರಕ್ಷಣೆ ಕಾಂಗ್ರೆಸ್ ಜವಾಬ್ದಾರಿ ಎಂದ ಅಭಿಷೇಕ್ ದತ್ತ. ಕೇಂದ್ರ ಸರ್ಕಾರದ ನಿರ್ಧಾರದಿಂದ ರಾಜ್ಯಗಳಿಗೆ ಶೇಕಡಾ 40ರಷ್ಟು ಹೆಚ್ಚುವರಿ ಹೊರೆ ಬೀಳಲಿದೆ ಎಂದರು. ಗ್ರಾಮಾಭಿವೃದ್ಧಿ ಅಗತ್ಯ ಅನುದಾನ ಕಡಿಮೆಯಾಗುವ ಆತಂಕ ವ್ಯಕ್ತ. ಸಚಿವ ಕೆಎಚ್ ಮುನಿಯಪ್ಪ ಮರುನಾಮಕರಣದ ವಿರುದ್ಧ ಕಾನೂನು ಹೋರಾಟ ಘೋಷಣೆ. ನರೇಗಾ ಹೆಸರು ಬದಲಾವಣೆ ಮಹಾತ್ಮ ಗಾಂಧೀಜಿಯವರಿಗೆ ಅವಮಾನ ಎಂದರು. ಮನರೇಗಾ ಯೋಜನೆ ಬಡವರ ಜೀವನಾಧಾರವಾಗಿತ್ತು ಎಂದು ಸ್ಮರಣೆ. ತೆರಿಗೆ ವಿತರಣೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪ. ರಾಮ್ಜಿ ಮಸೂದೆ ಹಿಂಪಡೆಯಲು 10,000 ಜನರೊಂದಿಗೆ 5 ಕಿಲೋಮೀಟರ್ ಪಾದಯಾತ್ರೆ ನಿರ್ಧಾರ. ಪಾದಯಾತ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮೊದಲಿಗೆ ನಡೆಯಲಿದೆ. ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಒಕ್ಕೂಟಗಳ ಭಾರೀ ಬೆಂಬಲ ವ್ಯಕ್ತ. ವರದಿ ಮಂಜುನಾಥ್ ಡಿಎಂ ದೇವನಹಳ್ಳಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ರೈತ ಕಾರ್ಮಿಕರ ಹಿತರಕ್ಷಣೆಯನ್ನು ಕಾಪಾಡುವ ದೃಷ್ಟಿಯಲ್ಲಿ ಹಲವಾರು ಯೋಜನೆಗಳನ್ನು ಕೆಲವು ಹೇಳಿದ್ದು ಸುಮಾರು 25-30 ಯೋಜನೆಗಳು ಟೋಟಲ್ 43 ಅಂತ ಹೇಳ್ತಾರೆ. ಇವು ಈ ರಾಷ್ಟ್ರದ ಒಂದು ಸರ್ವಾಂಗೀಕರಣ ಅಭಿವೃದ್ಧಿ ಮತ್ತು ಸರ್ವರಿಗೂ ಕೂಡ ನ್ಯಾಯ ಸಿಗಬೇಕೆಂಬ ದೃಷ್ಟಿಯಲ್ಲಿ ಈ 11ನೇ ವರ್ಷ ಎಲ್ಲವನ್ನು ಬದಲಾಯಿಸದೆ ಒಂದು ಕಾರ್ಯಕ್ರಮ. ದುರಾದೃಷ್ಟ ಹೆಸರು ಒಂದೇ ಬದಲಾಯಿಸಿಲ್ಲ. ಇವರು ಮಾಡಿರೋ ಕೆಲಸ 60% ಅವರು ಕೊಡ್ತಾರೆ. ಸಾಕಷ್ಟು ವಿಷಯ ಡೀಟೇಲ್ ಆಗಿ ಮಾತಾಡ್ತಾರೆ. ನಾನು ಪ್ರಿಯಂಬಲ್ ಮಾತಾಡ್ತೀನಿ.